ಓಕೆ, ಇವಾಗ ನೀವು ಜೆ ಡಿ ಎಸ್ನಲ್ಲಿ ಇದ್ದೀರಾ. ಜೆ ಡಿ ಎಸ್ನಲ್ಲಿ ಇದ್ಕೊಂಡು ಕಾಂಗ್ರೆಸ್ಸಿಗೆ ಓಟ್ ಹಾಕಿ ಅಂತ ಹೇಳಿ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ರಿ ಎಲ್ಲರನ್ನ ಸೇರಿಸ್ಕೊಂಡು ಎಲೆಕ್ಷನ್ ಟೈಮ್ನಲ್ಲಿ. ಈಗ ಏನಾಗ್ತದೆ ನೋಡಿ, ಕೆಲವರು ಬೇಕಾದಷ್ಟು ಜನ ಇಂಡೈರೆಕ್ಟಾಗಿ ಮಾಡ್ತಾರೆ. ನೀವು ಡೈರೆಕ್ಟಾಗಿ ಮಾಡಿದ್ರಾ? ಇಂಡೈರೆಕ್ಟಾಗಿ ಮಾಡ್ತಾರೆ ಬೇಕಾದಷ್ಟು ಜನ. ಒಳಗೇನೆ ಅವರು ಪಾರ್ಟಿ ಇದನ್ನು ಗೊತ್ತಾಗಬಾರ್ದು ಅಂತೇಳಿ ಎಷ್ಟು ಜನ ಮಾಡಲ್ಲ. ಸೀಟ್ ಅಡ್ಜಸ್ಟ್ಮೆಂಟ್ ಎಷ್ಟು ಜನ ಮಾಡಿಲ್ಲ, ದೊಡ್ಡ ದೊಡ್ಡ ಲೀಡರ್ಗಳು ಮಾಡಿಲ್ವಾ? ಬೇಕಾದ್ರೆ ನೇಮ್ ಔಟ್ ಯಾರು ಹೆಂಗೆ ಮಾಡಿದ್ರು, ಏನೇನು ಮಾಡಿದ್ರು ಅಂತ. ಆದರೆ ಸಪೋರ್ಟ್ ಮಾಡಲಿಕ್ಕೆ ನನಗೆ ರಾಜಕೀಯ ವಿರೋಧ ಇತ್ತು, ಅವ್ರನ್ನ ಸೋಲಿಸ್ಬೇಕಂತಿತ್ತು. ನಮ್ಮ ಪಾರ್ಟಿಯಲ್ಲಿ ಸೋಲ್ಸೋಕೆ ಆಗ್ತಿರ್ಲಿಲ್ಲ. ಆದ್ದರಿಂದ ಇನ್ನೊಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರು? ಅದಕ್ಕೇನು ಹೇಳ್ತಾರೆ, ಶತ್ರುಗಳ ಜೊತೆ ಸೇರಿ ಇನ್ನೊಬ್ಬನ ಹೊಡಿಬೇಕು. ಶತ್ರುವಿನ ಶತ್ರು ಮಿತ್ರ ಆಗ್ತಾರೆ. ಹಂಗಾಗಿ ಆ ಥರ ಮಾಡಿದೆ ಅಷ್ಟೇ. ಬಿಟ್ಟರೆ ಬೇರೆ ಏನು ನನಗೆ ನಾನೇ ಮಾಡಿಬಿಟ್ಟೆ ಅಂತೇಳಿ ಹೇಳೋ ಅಷ್ಟು. ಸಿ ಟಿ ರವಿ ಅವ್ರಿಗೆ ನಿಮ್ಮ ಮೇಲೆ ಏನು ಕೋಪ ಇಲ್ವಾ? ಸರಿ, ಅದು ಸಾಮಾನ್ಯ ಅಲ್ವಾ. ಈಗ ಪೊಲಿಟಿಕಲಿ ನನಗೆ ತೊಂದರೆ ಮಾಡಿದರೆ ಅವ್ರ ಮೇಲೆ ಸಿಟ್ಟಿರೋದು, ಅವ್ರಿಗೆ ತೊಂದರೆ ಮಾಡಿದರೆ ನನಗೆ ಸಿಟ್ಟಿರೋದು, ಇಟ್ ಈಸ್ ಮನುಷ್ಯನ ಸಹಜವಾದ ಗುಣ. ಅದು ಕೋಪ ಅಂದರೆ ಅದು ಅಲ್ಲಿಗೆ ರಾಜಕೀಯಕ್ಕೆ ಮಾತ್ರ ಸೀಮಿತ ಆಗಬೇಕು. ಬೇರೆ ವೈಯಕ್ತಿಕವಾಗಿ ಬೇರೆ ಬೇರೆ ವಿಚಾರಗಳಿಗೆಲ್ಲ ಅದನ್ನು ತಗೊಂಡು ಹೋಗಬಾರ್ದು. ಅಂಥ ಸ್ಪೋರ್ಟ್ಸ್ಮನ್ ಸ್ಪಿರಿಟು, ಅಂಥ ಸ್ಪೋರ್ಟಿವ್ನೆಸ್ಸು ಒಬ್ಬ ತಿಳುವಳಿಕೆ ಇರೋರಿಗೆ ಇರ್ತದೆ. ನಾ ಹಂಗೆಲ್ಲ ದುಡ್ಕಕ್ಕೆ ಹೋಗೋದಿಲ್ಲ. ಹಾಗೆ ರಾಜಕೀಯವಾಗಿ ಅವರು ನಾನು ಮಾಡಿದ್ದೀನಿ, ಅವರು ರಾಜಕೀಯವಾಗಿ ಸ್ವೀಕಾರ ಮಾಡಿದ್ದಾರೆ. ಅದನ್ನು ನಾವು ಈಗ ಸ್ನೇಹಿತರಿದ್ದೀವಿ, NDA ಭಾಗ ಇದ್ದೀವಿ. ಹಂಗಾಗಿ ಈಗ ನಾವೆಲ್ಲ ಒಟ್ಟಿಗೆ ಬೇರೆ ಬೇರೆ ಚುನಾವಣೆಗಳೆಲ್ಲ ಈಗಲೂ ನಡೆಸ್ತಾ ಇದ್ದೀವಿ, ಒಟ್ಟಿಗೆ ನಡೆಸ್ತಾ ಇದ್ದೀವಿ. ಓಕೆ, ಸೊ ಸಿಕ್ಕರೆ ಕಾಫಿ ಟೀಗೆ ಹೋಗೋದು, ಊಟಕ್ಕೆ ಹೋಗೋದು ಎಲ್ಲ ಮಾಡ್ತೀರಾ? ಜೊತೆಲೇ ಇದ್ದೀವಿ. ಮೊನ್ನೆ ಬೆಳಗಾಂ ಹೋಗೋರೆ, ಈಗ ಟ್ರಾವೆಲ್ ಟುಗೆದರ್ ಜೊತೆಲೇ ಹೋದು. ಬೆಳಗಾಂ ಅಧಿವೇಶನ ನಾನು ಅವ್ರ ಅಕ್ಕಪಕ್ಕ ಸೀಟು ವಿಧಾನ ಪರಿಷತ್ತಲ್ಲಿ. ಯಾವತ್ತೂ ಬಂದಿಲ್ಲ ಅವ್ರ ಬಾಯಿಂದ ನಿಮ್ಮಿಂದ ನಾನು ಸೋತೆ ಅಂತ ಹೇಳಿ? ಪಾಪ ಹಂಗೇನು ಯಾವತ್ತೂ ಹೇಳಿಲ್ಲ, ವಿಧಾನ ಪರಿಷತ್ತಲ್ಲಿ ಹೇಳಿದ್ದಾರೆ. ನಂಗೆ ತೊಂದರೆ ಮಾಡಿದಾರೆ ಇವರು ಅಂತ. ಅರ್ಥ ಏನು? ನಾನೊಬ್ಬ ವಿರೋಧ ಪಕ್ಷ ನಾಯಕ ಆಗ್ತಾ ಇದ್ದೆ, ನಂಗೆ ತೊಂದರೆ ಮಾಡಿದಾರೆ ಇವರು ಅಂತ ಹೇಳಿದ್ದಾರೆ. ತೊಂದರೆ ಮಾಡಿದ್ರು ಅಂದ್ರೆ ಎರಡು ಒಂದೇ ಮೀನಿಂಗ್ ಅಲ್ಲ. ಆ ಥರ ಎಲ್ಲ ಈಗಲೂ ತಮಾಷೆಯಲ್ಲಿ ಮಾತಾಡ್ತಿರ್ತಾರೆ. ಅಂದರೆ ಸಿ ಟಿ ರವಿಯವರು ಅದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತೀರಾ? ಈಗ ನೋಡಿ, ಮೈತ್ರಿ ಆಯ್ತು ಅನ್ನೋ ಕಾರಣಕ್ಕೆ ಅದನ್ನ ಮರ್ತು ಬಿಟ್ರಾ? ಕೆಲವು ಸರಿ ಬದಲಾವಣೆ, ಸನ್ನಿವೇಶಗಳ ಬದಲಾವಣೆಯಲ್ಲಿ ನಾವು ಚೇಂಜ್ ಆಗಬೇಕಾಗತ್ತೆ. ಸಮಯದಲ್ಲಿ ಚೇಂಜ್ ಆಗಬೇಕಾಗತ್ತೆ. ಎಲ್ಲ ಸಮಯದಲ್ಲೂ ಒಂದೇ ಥರ ಇರೋಕ್ಕಾಗತ್ತಾ? ಎಲ್ಲ ಸಮಯದಲ್ಲೂ ಒಂದೇ ಥರ ಇದ್ದಾರೆ ಅಂದರೆ ಅವ್ರು ಮೂರ್ಖರು ಅಂತ. ಕಾಲಕ್ಕೆ ಚೇಂಜ್ ಆಗಬೇಕಾಗುತ್ತೆ. ಒಂದ್ಸರಿ ಶತ್ರು ಇದ್ದಾರೆ, ಒಂದ್ಸರಿ ಮಿತ್ರ ಆಗ್ತಾರೆ, ಮಿತ್ರ ಇದ್ದಾರೆ ಶತ್ರು ಆಗ್ತಾರೆ. ಎಷ್ಟು ಜನ ಆಗಿಲ್ಲ? ಈಗ ಸಿದ್ದರಾಮಯ್ಯ ನಮ್ಮ ಪಾರ್ಟಿಲಿ ಇದ್ರಪ್ಪ, ನಮ್ಮ ಪಾರ್ಟಿಲಿ ಇದು. ಈಗ ಅವರು ನಮ್ಮ ಪಾರ್ಟಿಗೆ ಆಚೆ ಹೋಗಿ ಮುಖ್ಯಮಂತ್ರಿ ಆಗಿ ಈಗ ನಮ್ಮ ಪಾರ್ಟಿಲೂ ಡೆಪ್ಯೂಟಿ CM ಇದ್ರು, ನಮ್ಮ ಪಾರ್ಟಿಲೂ ಮಿನಿಸ್ಟರ್ ಆಗಿದ್ರು. ಏನೇನು ಅವಾಗ ದೇವೇಗೌಡರೊಟ್ಟಿಗೆ ಅವ್ರದ್ದು ಯಾವ ರೀತಿಯ ಸಂಬಂಧ ಇತ್ತು, ಕುಮಾರಸ್ವಾಮಿ ಹತ್ರ ಯಾವ ರೀತಿಯ ಸಂಬಂಧ ಇತ್ತು. ಈಗ ಸಂಬಂಧ ಉಳಿದಿದೆಯಾ? ಸಂಬಂಧ ಚೇಂಜ್ ಆಗುತ್ತೆ, ನ್ಯಾಚುರಲ್. ಇದು ಇಟ್ಸ್ ಆನ್ ಗೋಯಿಂಗ್ ಪ್ರೋಸೆಸ್ ಇದೆಲ್ಲ. ಅವಾಗ ಏನಾಗಬೇಕು ಆಗ್ತಾ ಇರುತ್ತೆ. ಓಕೆ, 2023ರಲ್ಲಿ ನೀವೇ ಹೇಳ್ದಂಗೆ BJP ಸೋಲಿಸಬೇಕಾಗಿತ್ತು ಅಂತೇಳಿ ಹೇಳಿದ್ರಿ. ಈಗ ಶಿಕ್ಷಕರ ಕ್ಷೇತ್ರ ಚುನಾವಣೆ ಬಂದಾಗ ಮೈತ್ರಿ ಸರ್ಕಾರ ಆಯಿತು, BJP ಸಪೋರ್ಟಿ ನೀವು ತಗೊಳ್ಬೇಕಾಗಿ ಬಂತು ಗೆಲುವನ್ನು ಸಾಧಿಸೋದಕ್ಕೆ. ಅದು ಮೈತ್ರಿ ಧರ್ಮನ ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ನಿಮ್ಮ ಶತ್ರುಗಳನ್ನು? ಏನಿಲ್ಲ, ನಮ್ಮ ಮುಖಂಡರಿಗೆ ಲೀಡರ್ಗೆ ಹೇಳಿದ್ರು. ಅವರು ಪಾರ್ಟಿ ಟು ಪಾರ್ಟಿ ಮಾತಾಡಿದರು. ವಿಜಯೇಂದ್ರ ಅವರೊಟ್ಟಿಗೆ ಮಾತಾಡಿದ್ರು, ಮೇಲಿನವರೊಟ್ಟಿಗೂ ಮಾತಾಡಿದರು. ಮಾತಾಡ್ಕೊಂಡು ಅವರು ಪಾರ್ಟಿ ಟು ಪಾರ್ಟಿ ಆಯಿತು. ನಾನು ನಮ್ಮ ಪಾರ್ಟಿಯಿಂದ ಕ್ಯಾಂಡಿಡೇಟು, ಇನ್ನೊಂದು BJPಯಿಂದ ಕ್ಯಾಂಡಿಡೇಟು ಅಂತ ಡಿಕ್ಲೇರ್ ಮಾಡಿದರು. ಫಿನಿಶ್ ಅಷ್ಟೇ, ಬೇರೆ ಏನಿಲ್ಲ. ಮೈತ್ರಿಯಿಂದ ಏನೂ ಸಮಸ್ಯೆ ಆಗಲಿಲ್ಲ? ಸಮಸ್ಯೆ ಸ್ವಲ್ಪ ಆಯಿತು, ಇಲ್ಲ ಅಂತ ಹೇಳ್ಬೋದು. ಏನು ಸಮಸ್ಯೆ ಆಯಿತು? ಮೈತ್ರಿ ಪಾಪ ಯಾರ್ಯಾರು ಮೈತ್ರಿಗೆ ಧರ್ಮವನ್ನು ಪಾಲನೆ ಮಾಡಬೇಕು ಲೀಡರ್ಸು, ಅವರೆಲ್ಲರೂ ಮಾಡಿದರು. ಆದರೆ ಒಂದು ಕ್ಯಾಂಡಿಡೇಟ್ ಇಟ್ಟಿದ್ರು. ಅದು ಹೆಂಗೆ ಬಂತು ಏನೋ ಅನ್ನೋದು ದೊಡ್ಡ ಮಾತು ಬಿಡಿ. ಆದರೂ ಕೂಡ ಮೈತ್ರಿ ಧರ್ಮ ಇದ್ದಿದ್ದರಿಂದ ಕಾರ್ಯಕರ್ತರು ಒಡಗೂಡಿ BJPಯವರು ನನಗೆ 100ಕ್ಕೆ 100 ಸಹಾಯ ಮಾಡಿದರು. ಓಕೆ, ಮೈತ್ರಿ ನಾವು ಮಾಡ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಕೂತಿದ್ರು ದೇವೇಗೌಡರು ಮತ್ತು ಕುಮಾರಸ್ವಾಮಿ. ಅದೇ ಕಾರಣಕ್ಕೂ ಮೈತ್ರಿ ಸಾಧ್ಯ ಇಲ್ಲ BJP ಜೊತೆ ಅಂತ ಹೇಳಿ. ಬಟ್ ಈಗ ಲಾಸ್ಟ್ ಟೈಮ್ ಮೈತ್ರಿ ಬೇಡ, ಮೈತ್ರಿ ಇಷ್ಟ ಇರಲಿಲ್ಲ. ಯಾಕೆಂದರೆ ಒಂದು ಬಾರಿ ಆಲ್ರೆಡಿ ನಮ್ಮ ರಾಜ್ಯದಲ್ಲಿ JDS ಮತ್ತು BJP ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರ ಬಿದ್ದೋಯ್ತು. ಮತ್ತೆ ಮೈತ್ರಿ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ರು, ಆದರೂ ಮೈತ್ರಿ ಮಾಡಿಕೊಂಡ್ರು. ಬಟ್ ಈಗ ಕುಮಾರಸ್ವಾಮಿ ಅವರಿಗೆ ಮೈತ್ರಿ ಸರ್ಕಾರ ಆಗಿರೋದು ಬೆನಿಫಿಟ್ ಅಂತ ಅನ್ಸುತ್ತಾ? ನೋಡಿ, ಇದರಲ್ಲಿ ಕುಮಾರಸ್ವಾಮಿ ಅವರೊಬ್ಬರಿಗೆ ಬೆನಿಫಿಟ್ ಅಂತ ಯಾಕೆ ಹೇಳ್ತೀರಿ? BJPಯವರಿಗೆ ಬೆನಿಫಿಟ್ ಆಗಿಲ್ವ ನಾವು ಅವ್ರ ಜೊತೆ ಸೇರಿ?
ಹೇಳಿ ತೆಗೀರಿ ನೀವು MP ಸೀಟ್ಗಳು ಗೆದ್ದಿರೋ ಪ್ಯಾಟ್ರನ್ ತೆಗೀರಿ, ಓಟ್ ಯಾವ ರೀತಿ ತಗೊಂಡ್ರೆ ತೆಗೀರಿ. ಇಲ್ಲಿಂದ ಮೈಸೂರಿಂದ ಹಿಡಿದು ಚಿತ್ರದುರ್ಗವರೆಗೆ, ಕೋಲಾರದವರೆಗೆ ನಮ್ಮದು ಯಾವ ರೀತಿ JDS ಸಹಾಯ ಆಯಿತು ಅನ್ನೋದು BJPಗೆ ಗೊತ್ತು. ಆ ಮುಖಂಡರುಗಳು ಒಪ್ತಾರೆ. ಈ ಕಾರಜೋಳ ಆಗಲಿ, ಸೋಮಣ್ಣವರು ಆಗಲಿ, ಇವರೆಲ್ಲ ಗೆದ್ದಿರೋದು ಹೆಂಗೆ ಗೆದ್ದರು? ಅವರೆಲ್ಲ ಮೈತ್ರಿ ಧರ್ಮದಿಂದ ನಾವು ಗೆದ್ದಿದ್ದೀವಿ ಅನ್ನೋದನ್ನ 100% ಒಪ್ತಾರೆ. ಕೋಲಾರದಲ್ಲಿ ನಮ್ಮ ಕ್ಯಾಂಡಿಡೇಟು MP ಆಗ್ಬೇಕಾರೆ BJಪಿಯವ್ರ ಕಾರಣ ಇದ್ದಾರೆ, ಆಗಿದೆ. ಹಂಗಾಗಿ ಗಿವ್ ಆ್ಯಂಡ್ ಟೇಕ್, ಓಕೆ, ಗಿವ್ ಆ್ಯಂಡ್ ಟೇಕ್. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಬಂದಿದ್ದು ಒಂದೇ ಅಲ್ಲ, BJಪಿಯವರು ಭಾಳಷ್ಟು ಜನ MP ಗಳಾಗಿ ಇವತ್ತು ನಂಬರ್ ಗೇಮಲ್ಲಿ ಅಲ್ಲಿ ಕರ್ನಾಟಕದಿಂದ ಆ ಸೀಟ್ ಹೋಗದೇ ಇದ್ರೆ ನಂಬರ್ ಕಮ್ಮಿ ಆಗ್ತಾ ಇತ್ತಲ್ಲ ಇಲ್ಲಿ ಮೇಲ್ನಲ್ಲಿ. ಹಂಗಾಗಿ ಕುಮಾರಸ್ವಾಮಿ ಅವ್ರ ಕೊಡುಗೆ ನಮ್ಮ ವಿಶೇಷವಾಗಿ ದೇವೇಗೌಡರು, ಕುಮಾರಸ್ವಾಮಿ, ನಮ್ಮ ಪಾರ್ಟಿ ಕೊಡುಗೆ ಅವರಿಗೆ ಆಗಿದೆ. ಅವರಿಂದ ನಮ್ಮ ಪಾರ್ಟಿಯಿಂದ ಕುಮಾರಣ್ಣವರಿಗೆ ಮಾನ್ಯ ಪ್ರಧಾನಮಂತ್ರಿಗಳು ಹುಡುಕಿ ಉತ್ತಮವಾದ ಒಂದು ಪೋರ್ಟ್ಫೋಲಿಯೋನ ಕೊಡೋ ಮುಖಾಂತರ ನಮ್ಮ ಪಕ್ಷದ ಗೌರವವನ್ನು ಕೂಡ ಹೆಚ್ಚು ಮಾಡಿದ್ದಾರೆ. ಅಂದರೆ BJಪಿ ಜೊತೆ JDS ಮೈತ್ರಿ ಮಾಡ್ಕೊಂಡ್ಮೇಲೆ JDS ಲೆವೆಲ್ ಚೇಂಜ್ ಆಯಿತು. ಖಂಡಿತ ಒಪ್ಪೆ, ಅದರಲ್ಲಿ ಏನಿಲ್ಲ. ಒಪ್ಕೋತೀರಾ? ಹಂಗೆ BJಪಿದು ಕರ್ನಾಟಕದಲ್ಲಿ ಲೆವೆಲ್ ಚೇಂಜ್ ಆಗಿಲ್ವಾ? ಕುಮಾರಸ್ವಾಮಿ ಅವರ ರೇಂಜ್ ಕೂಡ ಚೇಂಜ್ ಆಯಿತು. ಚೇಂಜ್ ಅಂತ ಏನಿಲ್ಲ, ಅವರೊಂದು ಕ್ಯಾಬಿನೆಟ್ ಮಂತ್ರಿ ಆಗಿದ್ದಾರೆ. ಹೌದು. ಅದರ ಮುಖಾಂತರ ಜನರ ಕಷ್ಟಗಳನ್ನ ನೋಡೋದಕ್ಕೆ, ಪಾರ್ಟಿ ಕಟ್ಟೋದಕ್ಕೆ ನಮಗೂ ಸಹಾಯ ಆಗಿದೆ. ಓಕೆ. ಸೊ ಈಗ JDS ಮತ್ತು BJಪಿ ಮೈತ್ರಿಯಿಂದ ಇಷ್ಟೆಲ್ಲ ಲಾಭ ಪಡ್ಕೊಂಡಿದ್ದೀರಾ, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅಂತ ನೀವೇ ಹೇಳಿದ್ರಿ. ಮುಂದೆ ಮೈತ್ರಿ ಸರ್ಕಾರ ಬರುತ್ತಾ? 100ಕ್ಕೆ 100, 200% ಬಂದರೆ ಯಾರು? ಇವತ್ತು ಬೆಳಿಗ್ಗೆ ಎಲೆಕ್ಷನ್ ಆದ್ರೆ ಬರುತ್ತೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾನು ಹೇಳಕ್ ಹೋಗಲ್ಲ, ಬಟ್ ಮೈತ್ರಿ ಸರ್ಕಾರ ಅಂತೂ ಇರ್ತದೆ. ಕುಮಾರಸ್ವಾಮಿ ಅವರು CM ಆಗ್ತಾರಾ ಮೈತ್ರಿ ಅದು ಆದರೆ? BJಪಿಯವರು ಅವರೆಲ್ಲ ಒಟ್ಟಿಗೆ ಸೇರಿ ತೀರ್ಮಾನ, ಅದು ಸೀಟ್ ಅಡ್ಜಸ್ಟ್ಮೆಂಟ್, ಹೊಂದಾಣಿಕೆಯಲ್ಲಿ ಚುನಾವಣೆ ಮಾಡ್ತೀವಿ. ಆ ಹೊಂದಾಣಿಕೆ ಚುನಾವಣೆ ಮಾಡೋದ್ರಿಂದ 100ಕ್ಕೆ 100 ನಮ್ಮ ಪಾರ್ಟಿ NDA ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ಬಂದಮೇಲೆ ಅವರು BJಪಿಯವರು, ನಮ್ಮ ಪಾರ್ಟಿಯವರು, ದೇವೇಗೌಡರು ಎಲ್ಲ ಕೂತು ಏನು ತೀರ್ಮಾನ ಮಾಡ್ತಾರೆ ಅದಂತೆ ಹೋಗುತ್ತೆ ಅಷ್ಟೇ. ಇನ್ ಕೇಸ್ BJಪಿಯಿಂದ ವಿಜಯೇಂದ್ರ ಅಥವಾ ಬೊಮ್ಮಾಯಿ ಮಂತ್ರಿ ಆದರೆ ಒಪ್ಕೊಳ್ತೀರಾ? ಯಶಸ್ವಿನೇ ಎರಡೂ ಪಾರ್ಟಿ ಸೇರಿ ತೀರ್ಮಾನನ ಅವರು ಒಪ್ಪಬೇಕು, ನಾವು ಒಪ್ಪಬೇಕು. ನಾವೇ ಹಿಂಗಾಗಬೇಕು ಅಂತೇನು ಹಠ ಇಲ್ಲ. ಅದು ಸಾಧಕ ಬಾಧಕಗಳು ನೋಡಿ ತೀರ್ಮಾನ ಮಾಡ್ತಾರೆ. ಓಕೆ. ಹೆಂಗೆ ಯಾರನ್ನು ಮಾಡಿದರೆ ರಾಜ್ಯ ಸರ್ಕಾರದಲ್ಲಿ ಉತ್ತಮವಾದ ಆಡಳಿತ ನಡೆಸ್ಬೋದು, ಆಮೇಲೆ ಸ್ಟೇಬಲ್ ಗೌರ್ಮೆಂಟ್ ಆಗ್ಬೋದು. ಆಡಳಿತ ಒಂದೇ ನಡೆಸೋ, ಸ್ಟೇಬಲ್ ಗೌರ್ಮೆಂಟ್ ಆಗಬೇಕು. ಈ 136 ತಗೊಂಡೇ ಸರ್ಕಾರ ಅಳ್ಳಾಡ್ತಾ ಇದೆ. BJಪಿ JDS ಶಾಸಕರು ಕಾಂಗ್ರೆಸ್ ಶಾಸಕರ ಜೊತೆ ಟಚ್ಚಲ್ಲಿದ್ದಾರೆ ಸರ್ಕಾರ ಬೀಳ್ಸಕ್ಕೆ. ನಾವು ಯಾಕಡೆ ಬೀಳಿಸ್ಬೇಕು? ಸಮಯ ಬಂದರೆ ಅದೇ ಬೀಳುತ್ತೆ. ಬಟ್ ನಾವು ಬೀಳಲಿ ಅಂತ ಆಸೆ ಮಾಡ್ತಾ ಇಲ್ಲ. ಅವ್ರ ಕಿತ್ತಾಟದಲ್ಲಿ ಬಿದ್ದರೆ ನಾವೇನು ಮಾಡೋಕ್ಕಾಗತ್ತೆ? ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಅವ್ರನ್ನೇ ಮುಂದುವರಿಸ್ತೀರಾ? ಮುಂದುವರ್ಸ್ಕೊಳ್ಳಿ. ಇಲ್ಲ ಇನ್ನೊಬ್ಬರು ಮಾಡ್ತೀರಾ? ಅದು ನಿಮ್ಮ ಪಾರ್ಟಿಗೆ ಸಂಬಂಧಪಟ್ಟಿದ್ದು. ಈ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ದೃಷ್ಟಿ ಇಟ್ಕೊಂಡು ಸರ್ಕಾರ ಹಾಳಾದರೆ ಅದು ಅವರೇ ಜವಾಬ್ದಾರಿ, ನಾವು ವಿರೋಧ ಪಕ್ಷದವರಲ್ಲ.